ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ ಅಂತಂದರೆ ನಂಬರ್ 8. ಯಾವ ಚಾಪ್ಟ್ರಪ್ಪ ಅಂತಂದರೆ ನಿಮಗೆ ಗೊತ್ತಿದೆ, ಸ್ಟ್ರೈಟ್ ಲೈನ್ ಚಾಪ್ಟರ್ ನಂಬರ್ 2 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುವಂಥದ್ದು. ಆ ಚಾಪ್ಟರ್ನ ಸೆಷನ್ ನಂಬರ್ 8 ಡಿಸ್ಕಸ್ ಮಾಡ್ತಾ ಇದ್ದೀರಿ. ನಾವು ಆಲ್ರೆಡಿ ಸೆಷನ್ ನಂಬರ್ 7ನಲ್ಲಿ ಸುಮಾರು ಕಾನ್ಸೆಪ್ಟ್ನ ಕವರ್ ಮಾಡಿದ್ದೀರಿ. ನಿಮಗೆ ಅರ್ಥ ಆಗಿದೆ ಅಂತಂದರೆ ಅಥವಾ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸತಿ ನೀವು ಬೇಕಾದ ಸೆಷನ್ನ ನೋಡ್ಕೊಬೋದು. ನಾವು ವಿಲ್ ಡಿಸ್ಕಸ್ ವಾಟ್ ಆರ್ ದ ಸೆಷನ್ ನಂಬರ್ 8. ಈ ಸೆಷನ್ ನಂಬರ್ 8ಅಲ್ಲಿ ಏನೆಲ್ಲ ಕನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ. ಸೊ ಒನ್ ಥಿಂಗ್ ಇಸ್ ದಟ್ contents to be discussed. Which are the contents are discussing in this one? One is that meaning of angle between the two straight lines. ಎರಡು straight lines ನಡುವೆ angle ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತೀವಿ. Second thing is that which are the formula to find the angle between the two straight lines. ಎರಡು straight line ನಡುವೆ ಇರುವಂತಹ theta, that is angle, ಅದಕ್ಕೆ ಫಾರ್ಮುಲಾ ಏನು ಅಂತ ನೋಡ್ತೀರಿ. and third is that condition for two lines to be parallel and perpendicular, ಅದನ್ನ ಡಿಸ್ಕಸ್ ಮಾಡ್ತೀರಿ. ಲಾಸ್ಟ್ ಅಲ್ಲಿ that is the climax of this session, we will discuss few problems about the what the concept we have discussed. Okay, the first thing is that what is the formula. So angle between the two straight lines, nodi illi angle theta between the two lines anta nodi, if these are the two lines we are representing, this is the one line and this is another line, andre illi central line barutte theta anta barutte. That is what that is defined by ಏನು ಫಾರ್ಮುಲಾ ಕೊಡುತ್ತಪ್ಪ ಅಂತಂದ್ರೆ tan theta is equal to plus or minus m1 minus m2 divided by 1 plus m1 into m2. This is what the formula to find the angle between the two straight lines. ಅರ್ಥ ಆಗ್ತಿದೆ ಅನ್ಕೋತೀನಿ. ಎರಡು ಸ್ಟ್ರೈಟ್ ಲೈನ್ಸ್ ನಡುವೆ ಥೀಟಾ ಅಂದರೆ ಆ್ಯಂಗಲ್, ಅದಕ್ಕೆ ಫಾರ್ಮುಲಾ ಏನು? ದಟ್ ಇಸ್ ನಥಿಂಗ್ ಬಟ್ ವಾಟ್ tan theta is equal to plus or minus m1 minus m2 divided by 1 plus m1 into m2. This is the formula to find the angle between the two straight lines. Okay, ಮತ್ತೆ ಇಲ್ಲಿ ಕಂಡೀಷನ್ ಅರ್ಥ ಮಾಡ್ಕೊಬೇಕು. if the lines are parallel then m1 is equal to m2. that means what? just consider these are the two straight lines, these two are parallel. If these two are parallel, we know very well there is no concept of angle between the two parallel lines. ಇವೆರಡು ಮೀಟ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲವೇ ಇಲ್ಲ. ಇವೆರಡು ಮೀಟ್ ಆಗಲ್ಲ ಅಂದರೆ ಏನು? ದೇರ್ ಇಸ್ ನೋ ಆ್ಯಂಗಲ್ ಅಟ್ ಆಲ್. ದಟ್ ಮೀನ್ಸ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಆ್ಯಂಡ್ ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ m1 into m2 is equal to what? -1. ರಿಮೆಂಬರ್ ದಿಸ್ ಕಂಡೀಷನ್. if the two lines are perpendicular, see this is a one line and this is another line. ಎರಡು ಲೈನ್ ಯಾವ ಥರ ಇದೆ? ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಏನಂತ ಅರ್ಥ? ಅವುಗಳ ನಡುವೆ ದಟ್ ಈಸ್ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್? -1. ಇವು ಯಾವುಗಳ ಕಂಡೀಷನು? ಆ ಟೂ ಸ್ಟ್ರೈಟ್ ಲೈನ್ಸ್ನ ಸ್ಲೋಪ್ನ ಕಂಡೀಷನ್. ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ಈ ಎರಡು ಲೈನ್ಸ್ನ ಸ್ಲೋಪ್ನ ಕಂಡೀಷನ್ ದಟ್ ಈಸ್ m1 into m2 is equal to what? -1. ಸೊ ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ನೋಡಿ, ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದು ಪ್ಯಾರಲಲ್ ಲೈನ್ಸು. What about this one? This is the perpendicular. So ಈ ಥರ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅವುಗಳ ಸ್ಲೋಪ್ ಅಂದರೆ ನೀವು ಆಲ್ರೆಡಿ 1 to 6 ಸೆಷನ್ಸಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ವಾಟ್ ಈಸ್ ಮೀನ್ ಬೈ ಸ್ಲೋಪ್ ಅಂತ. ಈ ಎರಡು ಲೈನ್ ಸ್ಲೋಪ್ಗಳ ಕಂಡೀಷನ್ ಆಗಿರುತ್ತೆ, ಅವುಗಳ ಪ್ರಾಡಕ್ಟ್ ಇಸ್ ಈಕ್ವಲ್ ಟು -1 ಆಗಿರುತ್ತೆ. ಬಟ್ ಇಲ್ಲೇನಾಗುತ್ತೆ? ಅವೆರಡು ಸ್ಲೋಪು ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ನೌ ವಿ ಕ್ಯಾನ್ ಡಿಸ್ಕಸ್ ದ ಪ್ರಾಬ್ಲಮ್ಸ್ ಆನ್ ದಿಸ್ ಒನ್. ವಾಟ್ ಈಸ್ ದ ಫಸ್ಟ್ ಪ್ರಾಬ್ಲಮ್? Prove that the lines 2x plus 3y minus 5 is equal to 0 and 2x plus 3y plus 12 is equal to 0 are parallel. ಏನಂತ ಕೊಟ್ಟಿದ್ದಾರೆ ಕ್ವಶನ್ನು? ಈ ಎರಡು ಲೈನ್ಗಳ ಪ್ಯಾರಲಲ್ ಅಂತ ಪ್ರೂವ್ ಮಾಡಿ. ಈ ಟೂ ಲೈನ್ಸ್ನ ಪ್ಯಾರಲಲ್ ಅಂತ ಪ್ರೂವ್ ಮಾಡಿ. ಹೆಂಗೆ ಪ್ರೂವ್ ಮಾಡೋದು? ಜಸ್ಟ್ ಕನ್ಸಿಡರ್ ದ ಸೊಲ್ಯೂಷನ್. ನಾವು ಗಿವನ್ ಲೈನ್ L1 is and L2 ಕೊಟ್ಟಿರುವಂತಹ ಎರಡು ಲೈನ್ನ ಬರ್ಕೊಳ್ಳಿ. L1 ಲೈನ್ ಕೊಟ್ಟಿದ್ದಾರೆ ಮತ್ತು L2 ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕಂಡುಹಿಡ್ಕೊಬೇಕು ನಾವು? ಸೊ ವಿ ನೀಡ್ ಟು ಫೈಂಡ್ ದ ಸ್ಲೋಪ್. ನಾವೇನು ಕಂಡುಹಿಡ್ಕೊಬೇಕು? ಸ್ಲೋಪ್ನ ಕಂಡುಹಿಡ್ಕೊಬೇಕು. ಸ್ಲೋಪ್ m1 ಅಂದರೆ ಯಾವುದ್ರದ್ದಪ್ಪ? ಲೈನ್ 1 ಅಂತ ಅರ್ಥ. ಫಾರ್ಮುಲಾ ಎಲ್ಲಿಂದ ಬಂತು? -a/b. ಎಲ್ಲಿಂದನೂ ಬಂದಿಲ್ಲ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಿರಿ. ಓಕೆನಾ? ಯಾವ ಫಾರ್ಮುಲಾ? ದಟ್ ಈಸ್ ನಥಿಂಗ್ ಬಟ್ ವಾಟ್? -a/b. -a/b ಅನ್ನೋದು ನನ್ನ ಪ್ರೀವಿಯಸ್ ಸೆಷನ್ ಇರ್ಬೋದು ಅಥವಾ ಬೇರೆ ಟೀಚರ್ಸ್ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್? -a/b. ಹಾಗಾದ್ರೆ a ವ್ಯಾಲ್ಯೂ ಎಷ್ಟು ಇಲ್ಲಿ? 2. ಹಾಗಾದ್ರೆ b ವ್ಯಾಲ್ಯೂ ಎಷ್ಟು? 3. ಸೊ ಇದರ ಸ್ಲೋಪ್ ಏನಾಯಿತು? -2/3 ಆಯಿತು. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಸ್ಲೋಪ್ ಏನಾಯಿತು? -2/3 ಆಯಿತು. ಸಿನ್ಸ್ m1 is equal to m2 ಅಂದರೆ ಏನಂತ ಅರ್ಥ? ಇವುಗಳ ಎರಡುಗಳ ನಡುವಿನ ಸ್ಲೋಪ್ ಏನಾಗಿದೆ? ಇವೆರಡೂ ಸ್ಲೋಪ್ ಏನಾಗಿದೆ? ಈಕ್ವಲ್ ಆಗಿದೆ. ಸ್ಲೋಪ್ ಈಕ್ವಲ್ ಆಗಿದೆ ಅಂದರೆ ಏನಂತ ಅರ್ಥ? two lines are parallel. So remember this one. If you want to prove two lines are parallel, what you have to do? Just you have to do that. You have to prove m1 is equal to m2. That concludes the solution. ಅರ್ಥ ಆಗಿದೆ ಅಲ್ವಾ? m1 is equal to m2 ಅಂತ ಪ್ರೂವ್ ಮಾಡಿದ್ರೆ ಸಾಕು, two lines are parallel ಅಂತ ಅರ್ಥ. So we'll move on to the next problem. Prove that the lines are perpendicular. Previous session ಏನು ಮಾಡಿದ್ರಿ? ಪ್ಯಾರಲಲ್. ಈ ಸೆಷನ್ ಏನು? ಪರ್ಪೆಂಡಿಕ್ಯುಲರ್. ವಾಟ್ ಇಸ್ ದ ಕಂಡೀಷನ್ ಫಾರ್ ದ ಟೂ ಲೈನ್ಸ್ ಟು ಬಿ ಪರ್ಪೆಂಡಿಕ್ಯುಲರ್?
m1 ಇಂಟು m2 ಈಸ್ ಈಕ್ವಲ್ ಟು -1 ಆಗಬೇಕು. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. m1 ಇಂಟು m2 ಈಸ್ ಈಕ್ವಲ್ ಟು -1 ಆದರೆ ಅವಾಗ ಟೂ ಲೈನ್ಸ್ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಪ್ರೂವ್ ಮಾಡಬೇಕಾಗುತ್ತೆ. ಸೊ ಕೊಟ್ಟಿರುವಂಥ ಟೂ ಲೈನ್ಸ್ ಏನು, ಗಿವನ್ ಟೂ ಲೈನ್ಸ್ L1 5x + 2y - 10 is equal to 0 ಆ್ಯಂಡ್ L2 is 2x - 5y + 9 is equal to 0. ಹಾಗಾದ್ರೆ ನಾವೇನು ಮಾಡೋಣ, ಸ್ಲೋಪ್ನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಸ್ಲೋಪ್ m1 ಮೈನಸ್ a ಬೈ ಬಿ, ಅಂದರೆ a ಬೆಲೆ ಎಷ್ಟು 5, b ಬೆಲೆ ಎಷ್ಟು 2, -5/2 ಆಯಿತು. m2 m1 a ಬೆಲೆ ಎಷ್ಟು 2, b ಬೆಲೆ ಎಷ್ಟು -5. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಇದು ಮೈನಸ್ಸು ಆಲ್ರೆಡಿ ಫಾರ್ಮುಲಾದಲ್ಲಿರುವಂತಹ ಮೈನಸ್ಸು, ಇಲ್ಲಿ ಡಿನಾಮಿನೇಟರ್ ಇನ್ನೊಂದು ಮೈನಸ್ ಬಂದಿದೆ. ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಪ್ಲಸ್ ಆಗುತ್ತೆ. ನನಗೆ 2/5 ಬಂತು. ಇಲ್ಲಿ m1 ನೋಡಿದಾಗ ಏನಾಗಿದೆ, -5/2 ಇದೆ. ನೀವು ನೋಡಿದ ತಕ್ಷಣ ಅನಿಸುತ್ತೆ ಈಕ್ವಲ್ ಅಂತೂ ಆಗಿಲ್ಲ. ನಾವು ಏನಂತ ಪ್ರೂವ್ ಮಾಡಬೇಕು, ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ಏನಂತ ಬರ್ಕೋಣ, ಜಸ್ಟ್ ರೈಟ್ ಡೌನ್ m1 ಇಂಟು m2 ಮಾಡೋಣ. m1 ಇಂಟು m2 ಮಾಡಿದ್ರೆ ವಾಟ್ ವಿ ಆರ್ ಅಬ್ಸರ್ವಿಂಗ್, ದೇರ್ ಪ್ರಾಡಕ್ಟ್ ನೋಡಿ 5 ಕ್ಯಾನ್ಸಲ್, 2 ಕ್ಯಾನ್ಸಲ್, ಆಗೇನು ಬಂತು, -1 ಬಂತು. ಸೊ -1 ಬಂತು ಅಂದರೆ ಏನಂತ ಕನ್ಕ್ಲೂಷನ್ನು, ಸಿನ್ಸ್ m1 ಇಂಟು m2 ಇಸ್ ಈಕ್ವಲ್ ಟು -1 ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಎಲ್ಲಿಂದ ಬಂತು, ಕಂಡೀಷನ್ ಫಾರ್ ಟೂ ಲೈನ್ಸ್ ಟು ಬಿ ಪರ್ಪೆಂಡಿಕ್ಯುಲರ್ ಅಂದರೆ ಅವುಗಳ ಪ್ರಾಡಕ್ಟ್ ಏನಾಗಿರಬೇಕು, ಯಾವುಗಳ ಪ್ರಾಡಕ್ಟು, ಅವುಗಳ ಸ್ಲೋಪ್ಗಳ ಪ್ರಾಡಕ್ಟ್ ಏನಾಗಿರಬೇಕು, -1ಗೆ ಈಕ್ವಲ್ ಆಗಿರಬೇಕು. ಅವಾಗ ಏನಂತ ಅರ್ಥ, ಆ ಎರಡೂ ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ನೆಕ್ಸ್ಟ್ ಒನ್ ವಿಲ್ ಡಿಸ್ಕಸ್. So find the angle between the two lines. Which are the two lines? 2x minus y plus 1 is equal to 0 and y is equal to -3x minus 2. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ. ಏನು, ಇಲ್ಲಿ 2x minus y plus 1 is equal to 0 ಇದೆ, ಅಲ್ಲಿ y is equal to -3x minus 2 ಅಂತ ಇದೆ. ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈಕ್ವೇಷನ್ ಇಲ್ಲ. ಈ y ನ ಈ ಕಡೆ ತೊಗೊಂಡ್ರೆ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಥರ ಕಾಣಿಸುತ್ತೆ. ಹಾಗಾದ್ರೆ ಕನ್ಕ್ಲೂಷನ್ ಏನು, ಸೊ ಇಯರ್ ಆಲ್ಸೋ ಗಿವನ್ ಲೈನ್ L1 ಏನು ಕೊಟ್ಟಿದ್ದಾರೆ ಆ್ಯಂಡ್ L2 ಎರಡು ಬರ್ಕೊಂಡಿದ್ದೀನಿ. ಲೆಟ್ ದ ಸ್ಲೋಪ್ ಆಫ್ L1 ಬಿ, ಏನು ಮೊದಲನೇ ಲೈನ್ನ ಸ್ಲೋಪ್ ಬರ್ಕೋಣ. ಏನದು m1 ಇಸ್ ಈಕ್ವಲ್ ಟು ಅಂದರೆ ಏನು, -a/b. -a/b ಎಲ್ಲಿಂದ ಬಂತು, ಇದು ಸೂತ್ರ. ಸೊ ಎ ಬೆಲೆ ಎಷ್ಟಿದೆ, 2 ಇದೆ, ಬಿ ಬೆಲೆ ಎಷ್ಟಿದೆ ನೋಡಿ, ಇಲ್ಲಿ -1 ಇರೋದ್ರಿಂದ ನೀವು ಇಲ್ಲಿ ಬಿ ವ್ಯಾಲ್ಯೂ ಪ್ಲಸ್ ಏನು ಬರೀಬೇಕು, -1 ಬರೀಬೇಕು. ಮೈನಸ್ ಕ್ಯಾನ್ಸಲ್ ಆಗಿ ಏನಾಯಿತು, +2 ಬಂತು. ಹಾಗಾದ್ರೆ ವಾಟ್ ಇಸ್ ಸ್ಲೋಪ್ ಆಫ್ ದಿ ಲೈನ್ 2, y is equal to -3x - 2. ಈ ವೈನ ಬಲಗಡೆ ತೊಗೊಂಡೇನಾಗುತ್ತೆ ನಿಮಗೆ, -y ಆಗುತ್ತೆ. ಎ ಬೆಲೆ ಎಷ್ಟು, -3, ಬಿ ಬೆಲೆ ಎಷ್ಟು, -1. ದಟ್ ಈಸ್ ವಾಟ್ -a/b ಅಂದರೆ ಮೈನಸ್ ಆಫ್ ಎ ಬೆಲೆ -3, ಬಿ ಬೆಲೆ -1. ಬಿ ಬೆಲೆ -1 ಹೆಂಗೆ ಬಂತು, ಈ y ಅನ್ನೋದು ಬಲಗಡೆ ಹೋದಾಗ ನಿಮ್ಗೆ ಏನಾಗುತ್ತೆ, -y ಆಗಿರೋದ್ರಿಂದ ನಿಮಗೆ -1 ಬರುತ್ತೆ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆದರೂ ಕೂಡ, ಅಥವಾ ಈ ಮೈನಸ್ ಕ್ಯಾನ್ಸಲ್ ಆದರೂ ಕೂಡ ಒಂದು ಮೈನಸ್ ಉಳ್ಕೊಳ್ಳುತ್ತೆ. ಮತ್ತು 3/1 ಇರೋ 3 ಹೆಂಗಾಯಿತು ಸರ್, ಇಟ್ ಈಸ್ ವೆರಿ ಥಿಂಗ್, ಎನಿ ನಂಬರ್ ಡಿವೈಡೆಡ್ ಬೈ 1 ಅಂದರೆ ಅದೇ ನಂಬರ್. ಅದಕ್ಕೋಸ್ಕರ ನಿಮ್ಗೇನು ಬಂತು, ಮತ್ತೆ 3ನೇ ಬಂತು. ಸ್ಲೋಪ್ 1, ಸ್ಲೋಪ್ 2 ಕ್ಯಾಲ್ಕುಲೇಟ್ ಮಾಡಿದಿರಿ. ನಾವು ರೈಟ್ ಆನ್ ದ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್? tan θ is equal to ± m1 - m2 divided by 1 + m1 into m2. ಯಾಕೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥ ಫಾರ್ಮುಲಾ. ಓನ್ಲಿ ಥಿಂಗ್ ಇಸ್ ದಟ್ ನೀವೀಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ m1 ವ್ಯಾಲ್ಯೂ ಹಾಕಿದ್ದೀನಿ, m1 ಬೆಲೆ ಎಷ್ಟು 2, m2 ಬೆಲೆ ಎಷ್ಟು -3. ನೋಡಿ 2 -3 ನಿಮ್ಗೆ ಗೊತ್ತೇ ಇದೆ. ಮೈನಸ್ ಯೂಸ್ ಮಾಡಬೇಕಾದ್ರೆ ನೀವು ಬ್ರ್ಯಾಕೆಟ್ ಹಾಕಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಇದೆ. ಸಿಂಪ್ಲಿಫಿಕೇಶನ್ ತುಂಬ ಈಸಿ ಆಗುತ್ತೆ. ಡಿವೈಡೆಡ್ ಬೈ 1 ಪ್ಲಸ್ m1 ಬೆಲೆ ಎಷ್ಟು 2, m2 ಬೆಲೆ ಎಷ್ಟು -3. ಹಾಗಾದ್ರೆ ಏನು ಬಂತು, 5 ಡಿವೈಡೆಡ್ ಬೈ 1 - 6 ಬಂತು. ಸೊ ಸಿಂಪ್ಲಿಫೈ ಮಾಡಿದಾಗ 5/5 ಏನಾಗುತ್ತೆ, ಇದು 1 - 6 -5 ಆಗುತ್ತೆ. ನೆನಪಿದೆಯಲ್ವ ಮಕ್ಕಳೇ ನಿಮಗೆ, 1 - 6 ಅಂದರೆ 6 ಅನ್ನೋದು ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೆದಾಗ ಏನಾಗುತ್ತೆ, ದೊಡ್ಡ ಸಂಖ್ಯೆಗೆ ಇರುವಂತಹ ಚಿಹ್ನೆನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ -5 ಬರ್ತಾ ಇದೆ. 5 ಕ್ಯಾನ್ಸಲ್ ಆಗಿ -1 ಬರುತ್ತೆ. ಸೊ ಆಚೆ ಇರೋದು ಪ್ಲಸ್ ಆರ್ ಮೈನಸ್, ಹಾಗಾಗಿ ನಾವು 1 ಅಂತ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬಟ್ ನಿಮ್ಗೆ ನೆನಪಿದೆ 1 ಅಂದರೆ ಏನಂತ ಅರ್ಥ, θ is equal to tan inverse of 1. ಟ್ಯಾನ್ ಥೀಟಾದಲ್ಲಿ ನೀವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಓದಿರ್ತೀರ. ಎಷ್ಟನೇ ಕ್ಲಾಸಲ್ಲಿ, 10ನೇ ತರಗತಿಯಲ್ಲಿ ಓದಿರ್ತೀರ. 10ನೇ ತರಗತಿಯಲ್ಲಿ tan 0, tan 30, tan 45, tan 60, tan 90 ಅಂತ ಓದಿರ್ತೀರ. ಅಲ್ಲಿ tan 45 ವ್ಯಾಲ್ಯೂ ಎಷ್ಟು ಬರ್ತಾ ಇತ್ತು, 1 ಬರ್ತಾ ಇತ್ತು. ಹಾಗಾದ್ರೆ ಇನ್ವರ್ಸ್ ತೊಗೊಂಡಾಗ ಏನಾಗುತ್ತೆ, tan 1ಗೆ ಯಾವ್ದು ವ್ಯಾಲ್ಯೂ ಬರುತ್ತೆ ಅಂದರೆ θ is equal to 45 ಬರ್ತಾ ಇದೆ. ಹಾಗಾದರೆ ಈ ಎರಡೂ ಸ್ಟ್ರೈಟ್ ಲೈನ್ಗಳ ನಡುವೆ ಇರುವಂತಹ ಕೋನ ಅಂದರೆ ಆ್ಯಂಗಲ್ ಎಷ್ಟಾಯಿತು, 45 ಡಿಗ್ರಿ ಆಯಿತು. ಕೋನ ಅಂದ್ರೇನು, ಆ್ಯಂಗಲ್ಲು, ಎರಡೂ ಕೂಡ ಒಂದೇನೆ. ಸೊ ವಾಟ್ ಈಸ್ ದ ಆ್ಯಂಗಲ್ ವಿ ಗಾಟ್, θ is equal to 45. ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಹವ್ ಡಿಸ್ಕಸ್ಡ್, ದಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದ ಟೂ ಸ್ಟ್ರೈಟ್ ಲೈನ್ಸ್. ಇದು ಆ್ಯಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಗೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಬೇಕು. ಸೆಕೆಂಡ್ ಥಿಂಗ್ ಇಸ್ ದಟ್ ಯಾವ ರೀತಿ ಸ್ಲೋಪ್ ಕಂಡೀಷನ್ ಏನು, ಪ್ಯಾರಲಲ್ ಕಂಡೀಷನ್ ಏನು, ಇವು ಮೂರು ಕೂಡ ನೆನ್ಪಿಟ್ಕೊಬೇಕು. ದಿಸ್ ಈಸ್ ಅಬೌಟ್ ದಿಸ್ ಸೆಷನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.